ಈಗ ತಾನೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ವಕೀಲರು ಮಾತನಾಡ್ತಾ ಇದ್ರು. ಗಂಡ ಹೆಂಡತಿ ಅನ್ಯೂನ್ಯತೆಯಿಂದ ಇರಬೇಕು ಅಂದ್ರೆ ಮೊದಲು ಈಗೋ ಬಿಡಬೇಕು, ನಾನು ಹೆಚ್ಚು ನೀನು ಕಡಿಮೆ ಅನ್ನೋದನ್ನ ಬಿಟ್ರೆ ಖಂಡಿತವಾಗ್ಲೂ ಕೂಡ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾದ್ರೆ ಶ್ರೀಕಾಂತ್ ಅವರು ಬಿಂದುಶ್ರೀ ವಿರುದ್ಧ ಏನು ಆರೋಪ ಮಾಡಿದ್ದಾರೆ ಬನ್ನಿ ಕೇಳೋಣ. ಉಲ್ಟಾ ಹೊಡೆದಿದ್ದಾಳೆ. ನಾನು ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟ್ ಅಲ್ಲಿ ಮದುವೆ ಆಗಿದ್ದೇನೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು, ನನಗೆ ಸಂಸಾರ ಮಾಡ್ತೀನಿ, ನಿನ್ನ ಜೊತೆ ಮಕ್ಕಳು ಮಾಡ್ಕೊಂಡು ಅಂತ ಹೇಳಿದಾಳೆ ಅವಳೇ. ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಹೊಡೆದಿದ್ದಾಳೆ. ಮದುವೆಗಿನ ಮೊದಲೇ ನಮ್ಮ ಹತ್ರ ವಧು ದಕ್ಷಿಣೆಗೆ ಅಂತೇಳಿ ಸೀರೆಗೆ, ಬಂಗಾರಕ್ಕೆ, ಮದುವೆ ಖರ್ಚಿಗೆ ಅಂತೇಳಿ 3 ರಿಂದ 4 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದು ಕೊಡ್ತಾಳೆ. ಇದಕ್ಕಂದರೆ ತಾಳಿ ನಿಮ್ಮ ಮನೆ ಗಂಡನ ಮನೆಯದು, ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಹೋಗಲಿ, ಬಂಗಾರದ ಮನೆ ಹಾಳಾಗೋಳು ಇಲ್ಲ ಹಾಳಾಗೋಲ್ಲ, ಅವ್ರು ಇಟ್ಕೊಂಡು ಚೆನ್ನಾಗಿ ಬಿಡಲಿ, ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ನನ್ನ ಕನ್ಸರ್ನ್ ಏನಂದರೆ ಅವಳು ಸಂಸಾರನೇ ಮಾಡ್ತಾ ಇಲ್ಲ. ನಾನು ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟಲ್ಲಿ ಮದುವೆ ಆಗಿದ್ದೇನೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು. ನೋಡಿ, ಇದು ಬಿಂದುಶ್ರೀ ಪತಿ ಶ್ರೀಕಾಂತ್ ಅವರು ತಮ್ಮ ಹೆಂಡತಿ ಬಗ್ಗೆ ಮಾಡ್ತಾ ಇರುವಂತಹ ಒಂದಷ್ಟು ಆರೋಪಗಳು. ಈಗ ಶ್ರೀಕಾಂತ್ ಅವರ ಆರೋಪಕ್ಕೆ ಬಿಂದುಶ್ರೀ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಂದುಶ್ರೀ ಅವರು ಕೂಡ ತಮ್ಮ ಗಂಡನ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಬಿಂದುಶ್ರೀ. ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನೆಂಟಿ ರೇಗಿಸ್ತೀವಿ, ಮಾಡ್ತೀವಿ, ಬೈತೀವಿ, ಎಲ್ಲ ಮಾಡ್ತೀವಿ. ಅದರಲ್ಲಿ ಏನಂತಂದರೆ, ಮದುವೆ ಆಗಿ ಹೊಸದ್ರಿಂದ ಇಲ್ಲಿ ತನಕ ವೀಡಿಯೋ ಮಾಡ್ಕೊಳ್ಳೋದು ಏನಿದೆ? ಯಾಕೆ ಅವ್ರಿಗೆ ಅನುಮಾನನ? ಇಲ್ಲ ಅವ್ರ ಮನೇಲಿ ಇದೇ ಬಿಸ್ನೆಸ್ ಆಗಿಬಿಟ್ಟಿದ್ದಲ್ಲ ಅದಕ್ಕೆ ಏನೋ ನನಗೆ ಗೊತ್ತಿಲ್ಲ ಸರ್. ಡೇ 1 ಇಲ್ಲಿ ತನಕ ಇದೆ. ಅವರು ಎಲ್ಲದಕ್ಕೂ ವೀಡಿಯೋ ಮಾಡ್ಕೊಳ್ಳೋರು. ಅವ್ರು ಅವತ್ತು ಮೀಟಿಂಗ್ ಇದೆ ಗೊತ್ತಿಲ್ಲ. ಅವ್ರು ಅಷ್ಟೆಲ್ಲ ಕಿರ್ಕೊಳ್ಳೋ ಕೊಟ್ಟರು ನಾನು ನಗ್ದಾಗ್ತಾನೆ ಹೋಗಿದ್ದೀನಿ, ಡ್ಯಾನ್ಸ್ ಮಾಡ್ಕೊಂಡು ನಾನು ನಗ್ದಾಗ್ತಾನೆ ಹೋಗಿದ್ದೀನಿ. ಅವ್ರು ಅದನ್ನು ವಿಡಿಯೋ ಮಾಡಿಕೊಂಡು ಅವ್ರ ಹತ್ರ ಯಾವ ಎವಿಡೆನ್ಸು ಇಲ್ಲ. ಈಗ ಎವಿಡೆನ್ಸ್ ಅಂತ ಹೇಳಿ ಅದನ್ನು ಕೊಟ್ಟರೆ ಅವ್ರ ಹತ್ರ ಯಾವ ಎವಿಡೆನ್ಸು ನೀಟಾಗಿಲ್ಲ. ನನ್ನ ಹತ್ರ ಇದೆ, ನಾನು ಕೊಡ್ತೀನಿ ಬೇಕಾದ್ರೆ. ಇಷ್ಟೇ ಸರ್ ನಾನು ಹೇಳೋಕ್ಕೆ ಇಷ್ಟ. ಈಗ ಮದುವೆ ಆಗಿ 2.5 ವರ್ಷ ಆಯಿತು ಅಂತ ಹೇಳಿರಿ. ತಮ್ಮ ಜೊತೆಲಿ ಯಾರ್ಯಾರು ಇದ್ದರು? ತಮ್ಮ ತಾಯಿ ಏನೋ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ರು, ಏನು ಗಂಡ ಏನು ಹೇಳ್ತಾರೆ ಅದನ್ನು ಕೇಳಬಾರ್ದು ಅನ್ನೋ ರೀತಿಯಲ್ಲಿ ಆರ್ಡರ್ ಮಾಡ್ತಾಯಿದ್ರು ಅಂತ ಹೇಳಿ ಆರೋಪ ಮಾಡ್ತಾರೆ ಮೇಡಮ್. ಅಂದರೆ ನಮ್ಮ ತಾಯಿನ ಅವ್ರ ತಾಯಿನ ಸರ್? ಏನಂತ ಅಂದರೆ, ಮದುವೆ ಆಗಿ ಹೊಸ್ಟೆಲಿಂದನೂ ಟಚ್ ಸ್ಟಾರ್ಟ್ ಆದಾಗ್ಲೂ ನಮ್ಮ ಮನೇಲಿ ಹೇಳಿದರು. ಏನಂತ ಹೇಳಿದ್ರೆ, ಇಲ್ಲ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು ಹೆಣ್ಮಕ್ಳು ಅಂತೇಳಿ. ಎಷ್ಟೋ ಸರಿ ನನಗೆ ಹೇಳಿದೆ, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮನೇಲಿ. ನಮ್ಮ ತಾಯಿ ಇಲ್ಲ ಗಂಡ್ಮಕ್ಳಂದ್ರೆ ಹಿಂಗೆ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ, ಮತ್ತು ಬೇರೆ ಬೇರೆ ಇರೋದು ಅವ್ರು ನಾರ್ತ್ ನಾವು ಸೌತ್ ಇರೋದ್ರಿಂದ ಅಂತೇಳಿ ಅವ್ರು ಸಪೋರ್ಟ್ ಮಾಡಿರೋದ್ರಿಂದ ಅವ್ರು ಹೆಂಗೆ ಸರ್ ಹಿಂಗೆಲ್ಲ ಆಪಾದನೆ ಮಾಡೋಕ್ಕಾಗುತ್ತೆ? ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮನೆಯವರು ಇರ್ತಾರೆ, ನಮ್ಮ ಮನೆಯವರು ಇರ್ತಾರೆ. ಅವರು ಇವಾಗ ಡೌರಿ ತರಬೇಕು, ನಮ್ಮ ಮನೇಲಿ 40 ಲಕ್ಷ ಕೊಟ್ಟು ಮದುವೆ ಮಾಡಿ ಚಿನ್ನ ಬೆಳ್ಳೆಲ್ಲ ಕೊಟ್ಟಾದ್ಮೇಲೆ ನಿಮ್ಮ ತಾಯಿ ನನಗೆ ಹೊಡೆಯೋಕ್ಕೆ ಬರ್ತಾರೆ, ಊಟ ತಿಂಡಿ ಕೊಡ್ತಾ ಇಲ್ಲ, ಮತ್ತು ಏನದು ಡೌರಿ ಕೇಳ್ತಾರೆ ಅಂದರೆ ನೀವು ಯಾರ ಪರ ಮಾತಾಡಬೇಕು ಸರ್? ಒಂದು ಎಜುಕೇಟೆಡ್ ಆಗಿ ಒಂದಿಷ್ಟು ತೊಗೊಂಡ್ಮೇಲೆ ನೀವು ಯಾರ ಪರ ಮಾತಾಡಬೇಕು? ಈಗ ನಿಮ್ಮನೆ ಊಟ ತಿಂಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮನೆ ಹೆಣ್ಮಕ್ಳಿಗೆ ನಾನು ಸವಸಕ್ಕೆ ಬರಲಿಲ್ಲ ಅಂದಮೇಲೆ ನಾನು ಸ್ಟಾರ್ಟಿಂಗ್ ಹೇಳಿದೆ, ನಿಮ್ಮ ಹುಡುಗಿಗೆ ಇದಕ್ಕೆ ಈ ಥರ ಆಗಿದೆ, ನಾನು ಬರಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿನೂ ನನಗೆ ಇದು ಮಾಡಬೇಕು. ಎಷ್ಟೆಲ್ಲ 2 ವರ್ಷ ಸಹಿಸ್ಕೊಂಡು ಅವ್ರ ಮಗಳೂ ಬಂದು ಹರಾಸ್ಮೆಂಟ್ ಮಾಡ್ತಾರೆ. ನಾವು ಅವಾಗ ವಾಯ್ಸ್ ಎತ್ತುತ್ತೀವಲ್ವ, ಇವ್ರು ಅರ್ಥ ಮಾಡ್ಕೊಂಡು ಮಾತಾಡಬೇಕು ಬಿಟ್ಟು ಕೆಲಸದವ್ರ ಥರ ಟ್ರೀಟ್ ಮಾಡಿದಾಗ ಹೆಂಗಾಗುತ್ತೆ? ಅವಾಗ ನಮ್ಮ ತಾಯಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಸರ್. ಅದು ಬಿಟ್ಟು ಹೆಂಡತಿ ಮಾತು ಕೇಳಬೇಕಂತ ಯಾರು ಎಲ್ಲೂ ಕೇಳಿಲ್ಲ ಸರ್. ಅವ್ರು ಹೇಳ್ತಾರೆ ನಿಂದು ಇರುತ್ತೆ, ಅವ್ರು ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದಾರೆ ಹೊರತು ಹೆಂಡತಿ ಮಾತು ಕೇಳಬೇಡ ಅಂತ. ಇದೆಲ್ಲ ಹರಾಸ್ಮೆಂಟ್ ಆಗ್ತಿದೆ ಅಂದಮೇಲೆ ಯಾವ ತಾಯಿ ಆದರೂ ನನ್ನ ಡೆಡ್ ಬಾಡಿ ಆದಮೇಲೆ ಹೋಗಿ ಮಾತಾಡೋಕ್ಕಾಗತ್ತೆ? ಅವರು ಇದುವರೆಗೂ ಅವ್ರ ಫ್ಯಾಮಿಲಿ ಬಂದು ನಮ್ಮ ಮನೇಲಿ 4-5 ಸಲ ಗಲಾಟೆ ಮಾಡಿದ್ದಾರೆ ಇಡೀ ಫ್ಯಾಮಿಲಿ ಮುಂದೆ. ನನಗೆ ಹೊಡೆದಾಗ ನನ್ನ ಫ್ಯಾಮಿಲಿ ಬಂದು ಕೇಳಿದ್ದಾರೆ ಹೊರತು ಇಷ್ಟೆಲ್ಲ ಆದಮೇಲೆ ನನ್ನ ಫ್ಯಾಮಿಲಿ ಯಾವ ಥರ ಹೋಗಿ ಮಾತಾಡಿದಾರಾ? ಇಲ್ವಲ್ಲ. ಈಗ ಸ್ಟೇಷನ್ಗೆ ಫಸ್ಟ್ ದೂರು ಕೊಟ್ಟಿದ್ದು ಅವರ ನೀವ? ಸೊ ಈಗ ಅವರು ದೂರು ಕೊಟ್ಟಿರೋದನ್ನ ಯಾಕೆ ಸ್ಟೈಪ್ ಆಗ್ತಾ ಇರೋದು ಮೇಡಮ್? ನಾನೇ ದೂರು ಕೊಟ್ಟಿರೋದು, ಎಲ್ಲ ರೆಕಾರ್ಡ್ಸ್ ಆಗಿರುತ್ತೆ, ಎಲ್ಲ ಮಾತಾಡಿ ಅವ್ರ ಮನೆಯಿಂದ ಹೊರಗಡೆ ಹಾಕಿರೋದೆಲ್ಲ ರೆಕಾರ್ಡ್ಸ್ ಇರುತ್ತೆ ಎಲ್ಲ. ಇದು ಮಲ್ಲೇಶ್ವರಮು, ಇದು ವಯಾಲಿ ಕಾವಲಲ್ಲೇ ಎಲ್ಲ ರೆಕಾರ್ಡ್ಸ್ ಇದೆ. ಅವರು ನಿಮಗೆ ಬರೀ ಹೋರಲಾಗಿ ಬಂದಿರ್ತಾರೆ, ನಾನು ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ಮಾತುಕತೆ ಬೇಡ ಸರ್, ಇಲ್ಲೇ ಸ್ಟೇಷನ್ ಇದೆ, ಅಲ್ಲೇ ಹೋಗ್ಬಿಡೋಣ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿದೆ ಏನು ಕೇಸು ಅಂತ ಹೇಳಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಿಷ್ಟು ಕೂಡ ಬಿಂದುಶ್ರೀ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಜೈನ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.